ಅಂಜಲಿ ಅಂಜಲಿ ಅಂಜಲಿ. ಅಂಜಲಿ ಆ ಗೋಡೆನ ಮೊದಲಿನ ಥರ ಮಾಡಿಬಿಡು. ಗೋಡೆ ಗೋಡೆ ಪ್ಲೀಸ್ ಮಾಯ ಆಗು, ಪ್ಲೀಸ್ ಪ್ಲೀಸ್ ಮಾಯ ಆಗು ಗೋಡೆ. ಅಜ್ಜಿ ಅಜ್ಜಿ ನಾನು ಈ ರೀತಿ ಮಲ್ಕೊಂತೀನಿ, ನನ್ನ ತಟ್ ಮಲಗಿಸಿ. ಅಜ್ಜಿ ಹೇಳ್ತಿಲ್ವಾ ನಂಗೂ ಕಣ್ಣೆ ಮೇಲೆ ಕೈ ಇಟ್ಟು ಮಲಗಿಸಿ. ನನ್ನ ಬ್ಯಾಗ್ನ ನೀವು ತಗೊಂಡ್ರಾ? ಜೈ ಕರ್ನಾಟಕ. ಕರ್ನಾಟಕನ? ಜೈ ಕರ್ನಾಟಕನೇ. ಅವರು ನಿನಗೂ ಏನೋ ವಿಚಿತ್ರವಾದನ್ನು ತೋರಿಸಿದ್ದಾರೆ, ನೀನು ಅದನ್ನ ನೋಡಿ ಮೂರ್ಛೆ ಹೋಗಿ ಕೆಳಗೆ ಬಿದ್ದಿದ್ಯಾ, ಹೌದು ತಾನೆ? ಹಾ, ಅದು ಬಾಗ್ಲು ನನ್ನ ರಾತ್ರಿ. ಏ ಜಿಲೇಬಿ, ಅತ್ತಿಗೆ ಸಾಕ್ಷಿನ ಕರ್ಕೊಂಡು ಬಾ ಅಂತ ಹೇಳಿದ್ರೆ ಇಲ್ಲಿ ಅವಳ ಮುಂದೆನೆ ಪುರಾಣ ಓದ್ತಾ ಇದೀಯಾ? ಈ ಸಾಕ್ಷಿ, ನಿನ್ನೆ ರಾತ್ರಿ ತಲೆ ಸುತ್ತು ಬಂದು ಬಿದ್ದಿದ್ದೆ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಇವತ್ತು ಗಂಡಿನ ಕಡೆಯವರು ಬರ್ತಾರೆ, ಅದಾದ್ರೂ ಜ್ಞಾಪಕ ಇದೆಯಾ? ಹೀಗೆ ಒಣ ಗಣೇಶನ್ ತರ ಮುಖ ಇಟ್ಕೊಂಡ್ರೆ ಯಾರೇ ನಿನ್ನ ಮದುವೆ ಆಗ್ತಾರೆ? ಹೋಗೋ ತಿಂಡಿ ತಿನ್ನ ಹೋಗೋ. ಅತ್ತೆ, ನಿಮ್ಗೆ ನಾನು ತಿಂಡಿ ತಿಂದಿಲ್ಲ ಅನ್ನೋ ಕಾಳಜಿ ಮುಖ್ಯ ಅಲ್ಲ. ಹೇಗಾದ್ರೂ ಮಾಡಿ ಯಾರಿಗಾದ್ರೂ ನನ್ನ ಕಟ್ಟಿ ಈ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದೀರಾ ಅಲ್ವಾ? ಎಷ್ಟು ಹೇಳಿದ್ರು ಯಾರಿಗೂ ಈ ಮನೇಲಿ ನನ್ನ ಮನಸ್ಥಿತಿನೇ ಅರ್ಥ ಆಗ್ತಿಲ್ಲ. ಛೇ, ಅಯ್ಯಯ್ಯೋ, ಇವತ್ತು ಅತ್ತೆ ನೋಡಕ್ ಗಂಡಿನ ಕಣ್ಣವ್ರು ಬರ್ತಾರಲ್ಲಪ್ಪ. ಮೊದಲು ಲಡ್ಡು ಅಣ್ಣಂಗೆ ಹೇಳ್ಬೇಕು. ಲಡ್ಡು ಅಣ್ಣ, ಲಡ್ಡು ಅಣ್ಣ. ಏಯ್ ಜಿಲೇಬಿ, ಮೈ ಮೇಲೆ ಭೂತ ಬಂದವ್ರ ಥರ ನಿಂತಿದೆಯಲ್ಲೇ, ಹೋಗಿ ಅಡುಗೆ ಮನೆ ಕೆಲಸ ನೋಡು. ಭೂತಾನೆ? ಭೂತಾನ? ಅಲ್ಲ, ತಪ್ಪಾಯ್ತು. ಜೈ ಕರ್ನಾಟಕ. ಜೈ ಕರ್ನಾಟಕ. ದಿನ ಇದೇ ರಗಳೆ, ಆಫೀಸಿಗೆ ಹೋಗ್ಬೇಕಾದ್ರೆ ಹುಡುಕ್ಬೇಕು. ಒಂದು ಟೈನು ಇಟ್ಟು ಜಾಗದಲ್ಲಿ ಇರಲ್ಲ ಅಂದ್ರೆ ಹೇಗೆ? ಎಲ್ಲ ಇಲ್ಲೇ ಇಟ್ಟಿದ್ದೀರಿ. ನೋಡು, ಈ ಪ್ಯಾಂಟು ಶರ್ಟು ಬೇಗ ಸಿಗುತ್ತೆ, ಈ ಟೈದೇ ಸಮಸ್ಯೆ. ಈ ಬಟ್ಟೆ ಸಂದಿಲ್ ಎಲ್ಲೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಎಲ್ಲಿ ಹೋಗುತ್ತೆ? ರೆಕ್ಕೆ ಪುಕ್ಕ ಬಂದು ಹಾರೋಗುತ್ತಾ? ಅದೇನ್ ಹಾರೋಗಿರಲ್ಲ, ನಿಮ್ ಮಗ ಹಾರ್ಸ್ಕೊಂಡು ಹೋಗಿದ್ದಾನೆ. ಇತ್ತೀಚೆಗೆ ನಿಮ್ ಮಗನ ಹಾವಳಿ ಜಾಸ್ತಿ ಆಗಿದೆ. ಅವ್ನು ತನ್ನ ಬಟ್ಟೆನೆಲ್ಲ ತಂದು ಇದ್ರೊಳಗೆ ಹಾಕಿರ್ತಾನೆ. ಅರಮನೆ ಅಂತ ದೊಡ್ಡ ಬಂಗ್ಲೆ ಇದ್ರೂ ಸಾಕಾಗಲ್ಲ ನಿಮ್ಗೆ, ತಿಪ್ಪೆ ಮಾಡ್ತೀರಾ. ಅವಂದೇ ಕೆಲಸ ಅನ್ಸುತ್ತೆ. ಎಲ್ಲವನು ಲಡ್ಡು? ಏ ಲಡ್ಡು, ಲಡ್ಡು ಅಣ್ಣ, ಲಡ್ಡು ಅಣ್ಣ. ಏನಂಜಲಿ? ಅದು ಸಾಕ್ಷಿ ಅತ್ತೆ. ಲಡ್ಡು, ಲಡ್ಡು. ಇರು, ಅಪ್ಪ ಏನೋ ಕೂಗ್ತಾ ಇದಾರೆ, ಅದೇನು ಅಂತ ಕೇಳ್ಕೊಂಬರ್ತೀನಿ. ಲಡ್, ನೀನು ಎಲ್ಲಿದ್ಯಾ? ಕೂಗ್ತಾ ಇರೋದು ಕೇಳಿಸ್ತಾ ಇಲ್ವಾ? ಕೇಳಿಸ್ತು. ಅದು ನನಗೆ ಕತೆ ಹೇಳ್ಬೇಡ, ಟೈಮ್ ಇಲ್ಲ. ಟೈಯಲ್ಲಿ ಇಟ್ಟಿದ್ಯಾ ನಂದು? ನಿಮ್ ಟೈಯ? ನಂಗದು ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ. ನಂಗೆ ಗೊತ್ತಿಲ್ಲ ಅಂದ್ರೆ ಭೂತ ಬಂದು ತಗೊಂಡೋಯ್ತಾ? ವಾರ್ಡ್ರೋಬಲ್ಲಿ ಇಟ್ಟಿ ಟೈ ಕಾಣಿಸ್ತಿಲ್ಲ, ಎಲ್ಲಿಟ್ಟಿದ್ಯಾ ಹೇಳು? ಡ್ಯಾಡ್, ನಾನು ನಿಮ್ ಟೈ ನಿಜವಾಗ್ಲೂ ತಗೊಂಡಿಲ್ಲ. ಏಯ್, ಅಲ್ಲೇನೋ ನೋಡ್ತಿದ್ಯಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಟೈಯಲ್ಲಿ ಅದು ಬೂ ಬೂ. ನಾಟಕ ಮಾಡಬೇಡ. ನೋಡು, ನಾನು ತಿಂಡಿ ತಿನ್ಕೊಂಡು ಬರ್ತೀನಿ, ಅಷ್ಟರಲ್ಲಿ ಟೈ ರೆಡಿ ಇರಬೇಕು. ಇಲ್ಲ ಅಂದರೆ ಅಣ್ಣ ಕೊಡ್ತಿದ್ನಲ್ಲ, ಆ ಪನಿಷ್ಮೆಂಟ್ನ ನಾನು ಶುರು ಮಾಡಬೇಕಾಗತ್ತೆ. ಗೊತ್ತಾಯ್ತಾ? ಅಮ್ಮ, ತಿಂಡಿ ರೆಡಿನಾ? ಎಲ್ಲರ ಕೈಲೂ ಬೈಸ್ಕೋಬೇಕು. ಲಡ್ಡು ಅಣ್ಣ,
ನಾಯಿ ಮರಿಗೆ ಹಾಕೋಣಂತ ಹೋಗಿದ್ದೆ. ನಾಯಿ ಮರಿ ಸಿಗ್ಲೇ ಇಲ್ಲ. ತಗೊಟ್ಟೋಗಿ ನಂಗಿದ್ ಬೇಡ. ಆಗ್ಲೇ ತಂದು ರೂಮಲ್ಲಿ ಇಟ್ಬಿಡೋಣ ಅಂತ ಅನ್ಕೊಂಡೆ. ಅಷ್ಟಲ್ಲೇ ಅತ್ತೆ ಮದುವೆ ವಿಷಯ ಮಾತಾಡ್ಬಿಟ್ರಲ್ಲ, ಅದಕ್ಕೆ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ. ಸಾಕ್ಷಿ ಮದುವೆ ವಿಷಯನ ಯಾರದ್ರ ಬಗ್ಗೆ ಮಾತಾಡ್ತಿದ್ರು? ಅದೇ ಅವಾಜ್ ಬರ್ದಾಕಿದ್ರಲ್ಲ ಆ ಪಿಜ್ಜಾ ಅಜ್ಜಿ, ಅವ್ರು ಹೇಳಿದ್ರು. ಮತ್ತೆ ಇವತ್ತು ಗಂಡಿನ ಕಣವ್ರು ಬರ್ತಾರಂತೆ. ರಘು ಅಂಕಲ್ ಜೊತೆ ಮದುವೆ ಮಾಡಿಸ್ತಾರಾ? ಅತ್ತೆಗೆ ಇಷ್ಟ ಇಲ್ಲದೆ ಇರೋ ಬೇರೆ ಹುಡುಗನ ಜೊತೆ ಮದುವೆ ಮಾಡ್ತಾರಂತೆ. ಯಾಕೆ? ರಘು ಅಂಕಲ್ ಜೊತೆ ಮದುವೆ ಮಾಡಿಸಿದ್ರೆ ಏನಾಗತ್ತೆ? ರಘು ಅಂಕಲ್ಲು ತುಂಬಾ ಬಡವರು, ಅವ್ರ ಹತ್ರ ದುಡ್ಡಿಲ್ಲ ಅಂತ ಮದುವೆ ಮಾಡಿಸ್ತಿಲ್ಲ. ಅಂದ್ರೆ ಬಡವ್ರು ಮದುವೆ ಮಾಡ್ಕೋಬಾರ್ದು, ಅವ್ರು ತುಂಬಾ ಕೆಟ್ಟವ್ರ? ಅಯ್ಯೋ, ನಿಂಗೆ ಹೇಗೆ ಹೇಳೋದು ಅಂತ ಅರ್ಥ ಆಗ್ತಿಲ್ವಲ್ಲ. ನನ್ನ ಹತ್ರನೂ ದುಡ್ಡಿಲ್ಲ, ನಾನು ಕೆಟ್ಟವಳ? ಇಲ್ಲ ಇಲ್ಲ, ನೀನು ತುಂಬ ಒಳ್ಳೆಯವಳು. ತಗೋ, ಇದನ್ನ ತಗೊಂಡೋಗಿ ಅಮ್ಮಂಗೆ ಸಿಗೋ ಥರ ಜಾಗದಲ್ಲಿಡು. ಆಮೇಲೆ ಅತ್ತೆ ಮದುವೆ ಬಗ್ಗೆ ಯೋಚನೆ ಮಾಡೋಣ. ನಾನಾ? ಇಲ್ಲಪ್ಪ, ನಾನು ಹೋಗಲ್ಲ. ಅಯ್ಯೋ, ನೀನೇ ಹೋಗಿಡ್ಬೇಕು. ಇಲ್ಲಾಂದ್ರೆ ನಾನು ಎತ್ಕೊಂಡು ಹೋಗಿದ್ದೆ ಅಂತ ಅಮ್ಮ ಡ್ಯಾಡಿಗೆ ಹೇಳ್ಬಿಡ್ತಾರೆ. ಇದು ಒಳ್ಳೆ ಪದ್ಧತಿ ಆಯ್ತಲ್ಲ. ಸರಿ ಕೊಡು, ನಾನೇ ಇರ್ತೀನಿ. ಬೇರೆ ಹುಡುಗನ ಜೊತೆ ಮದುವೆ ಮಾಡಿಸ್ತಾನಂತ ಬೇಜಾರಾ? ನೀನೇನು ಯೋಚನೆ ಮಾಡಬೇಡ. ರಘು ಅಂಕಲ್ ಜೊತೆ ಸಾಕ್ಷಿ ಅತ್ತೆ ಮದುವೆ ಆಗೇ ಆಗತ್ತೆ. ಅಂಜಲಿ, ನಿಂತ್ಕೋ, ನಾನು ಬಂದೆ. ನೋಡು ಸಾಕ್ಷಿ, ರಾತ್ರಿ ನಿಂಗೆ ಏನಾಯ್ತು, ನೀನು ಯಾಕಲ್ಲಿ ಬಿದ್ದಿದ್ದೆ ಅಂತ ನಾವು ಕೇಳೋದಕ್ಕೆ ಹೋಗಲ್ಲ. ಆದರೆ ಆ ಬಾಗಿಲು ಗೋಡೆ ಆಯಿತು ಅಂತ ಹೇಳಿದೆಯಲ್ಲ, ಅದನ್ನು ನಾವು ಯಾರೂ ನಂಬಲ್ಲ. ಅದು ನಾಟಕನೋ ನಿಜನೋ ಅಂತ ನಾವು ಕಂಡುಹಿಡಿಯೋಕ್ಕೂ ಹೋಗಲ್ಲ. ಆದರೆ ರಘು ವಿಷಯದಲ್ಲಿ ನೀನು ಈ ರೀತಿ ಹಠ ಹಿಡಿಯೋದ್ರಲ್ಲಿ ಯಾವ ಲಾಭನೂ ಇಲ್ಲ. ಎಲ್ಲರೂ ನೀನು ಒಳ್ಳೆಯದಕ್ಕೆ ಹೇಳ್ತಿರೋದು. ನಾನು ಯಾವತ್ತೂ ನಿನ್ನನ್ನು ಗದರಿಸಿಲ್ಲ, ಬೆದರಿಕೆ ಹಾಕಿಲ್ಲ. ಸಂಜೆ ಬರೋ ಸಂಬಂಧನ ನೀನು ಒಪ್ಕೊ. ಸಂಜೆ ನೀವೆಲ್ಲ ಬೇಗ ಬಂದ್ಬಿಡಿ, ಇಲ್ಲದೆ ಹೋದರೆ ನಾನೊಬ್ಬಳೇ ನಿಭಾಯಿಸೋದಕ್ಕೆ ಕಷ್ಟ ಆಗುತ್ತೆ. ಏನು ನೀನು ಒಬ್ಬಳೇ ನಿಭಾಯಿಸೋದು? ನಾವಿಲ್ವಾ? ಮೊದಲು ನೀನು ಮುದ್ದಿನ ಮಗಳನ್ನ ಚೆನ್ನಾಗಿ ನಿಭಾಯಿಸು, ಅಷ್ಟು ಸಾಕು. ನೋಡಿ ಸಾಕ್ಷಿ, ಗಂಡಿನ ಮನೆಯವ್ರ ಮುಂದೆ ನಮ್ಮ ತಲೆ ತೆಗ್ಸೋ ಹಾಗೆ ಮಾಡಬೇಡ. ಈಗಾಗಲೇ ನಮ್ಮ ಮಾನ ಮರ್ಯಾದೆ ಎಲ್ಲ ಸಾಕಷ್ಟು ಹರಾಜಾಕಿದೆಯಾ ನೀನು. ನಿಮಗೆಲ್ಲ ಎಷ್ಟು ಹೇಳಿದ್ರೂ ಅರ್ಥ ಆಗೋದಿಲ್ವಲ್ಲ. ತಟ್ಟೆ ಮುಂದೆ ಕೂರಿಸ್ಕೊಂಡು ಎಲ್ಲರೂ ಯಾಕೆ ಒಳಗೆ ಹಿಂಸೆ ಕೊಡ್ತಾ ಇದ್ದೀರಾ? ಅವಳು ನೆಮ್ಮದಿಯಾಗಿ ತಿಂಡಿನಾದರೂ ತಿನ್ನಲಿ ಬಿಡಿ. ಸಾಕ್ಷಿ, ನೀನು ತಿಂಡಿ ತಿನ್ನಮ್ಮ. ತಿಂದಾದ್ಮೇಲೆ ನನ್ನ ರೂಮಿಗೆ ಬಾ. ನಿನಗೆ ಯಾವ ರೇಷ್ಮೆ ಸೀರೆ ಇಷ್ಟ ಆಗುತ್ತೋ ಅದನ್ನೇ ಉಟ್ಕೊಳ್ಳುವಿ ಅಂತೆ. ಸಾಕ್ಷಿ, ಬಳೆ, ಓಲೆ, ಜುಮುಕಿ, ಸರ ಎಲ್ಲ ಹಾಕೋ. ಎಲ್ಲ ಒಡವೆ ಹಾಕ್ಕೊಂಡ್ರೆ ನಮ್ಮ ಸಾಕ್ಷಿ ತುಂಬ ಚೆನ್ನಾಗಿ ಕಾಣ್ತಾಳೆ ಅಲ್ವಾ ಅದಕ್ಕೆ? ಹೌದೌದು, ಭಾಗಿ ಹೇಳಿದಾಗೆ ಮೈ ತುಂಬ ಒಡವೆ ಹಾಕೋ. ನೋಡು, ಗಂಡಿನ ಕಡೆಯವ್ರು ಬಂದಾಗ ನಾವೇನು ಕಮ್ಮಿ ಇಲ್ಲ ಅನ್ನೋದು ಗೊತ್ತಾಗ್ಬೇಕು ಅವರಿಗೆ. ಅತ್ತೆ, ಈ ರೇಷ್ಮೆ ಸೀರೆ ಒಡವೆ ಅಂತ ಕಾಸ್ಟ್ಲಿ ಐಟಮ್ಸ್ ನನಗೆ ಯಾವುದು ಬೇಡ. ಯಾಕೆ ಬೇಡ? ನೀನು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ರೆ ತಾನೇ ಬರೋ ಗಂಡಿಗೆ ನೀನು ಇಷ್ಟ ಆಗೋದು. ಹೀಗೆ ಬಿಚ್ಚೋಲೆ ಗೌರಮ್ಮನ ಥರ ಇದ್ದರೆ ಯಾರು ನೀನು ಒಪ್ಕೊಳ್ತಾರೆ? ನನ್ನ ಶ್ರೀಮಂತಿಕೆ ನೋಡಿ ಯಾರೂ ನನ್ನ ಒಪ್ಕೊಳ್ಳೋದು ಬೇಕಾಗಿಲ್ಲ. ನೀವು ಯಾರು ಏನು ಬೇಕಾದರೂ ಹೇಳಿ, ನಾನು ಮದುವೆ ಆಗೋದು ರಘುನೇ. ಅದಕ್ಕೆ ಯಾವ ಆಡಂಬರದ ಹಂಗೂ ಇಲ್ಲದೆ ಸಿಂಪಲ್ ಆಗಿರೋದನ್ನು ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಬಡವನ ಹೆಂಡತಿ ಆಗೋಳ್ಗೆ ಈ ರೇಷ್ಮೆ ಸೀರೆ ಒಡವೆ ಎಲ್ಲ ಯಾಕೆ ಬೇಕು? ನನಗೇನೂ ಬೇಕಾಗಿಲ್ಲ.
ನೀವು ಯಾರೂ ನನ್ನ ಒತ್ತಾಯ ಮಾಡಬೇಡಿ. ಅಯ್ಯೋ ಅತ್ತೇಳು ಸ್ವಾಮಿ, ಇದೇನಿದು? ದೊಡ್ಡವರು ಸಣ್ಣವರು ಅನ್ನೋ ವ್ಯತ್ಯಾಸ ಇಲ್ಲದೆ ಎದುರುತ್ರ ಕೊಡೋದನ್ನ ಕಲ್ತ್ಕೊಂಡಿದ್ದಾಳೆ. ಕಲಿದೆ ಏನು ಮಾಡ್ತಾಳೆ? ಎಲ್ಲ ರಘು ಕೆಮ್ಮಕ್ಕು. ಪರಿಣಾಮ ಏನು ಅಂತ ನಾನು ತೋರಿಸ್ತೀನಿ. ಅಲ್ಲ, ಇವಳಿಗೆ ಎಷ್ಟು ಕೊಬ್ಬಿರ್ಬೇಕಾರೆ ಅವ್ರ ಅಣ್ಣ ನನಗೆ ಎಷ್ಟು ಕೊಬ್ಬಿರ್ಬೇಕು? ಇವತ್ತು ಸಂಜೆ ಮದುವೆ ಫಿಕ್ಸ್ ಮಾಡದೆ ಹೋದ್ರೆ ನನ್ನ ಹೆಸರು ನರಹರಿನೇ ಅಲ್ಲ. ರೀ, ನೀವು ಅವಳ ಸಮಕ್ಕೆ ಹಠ ಸಾಧಿಸ್ತೀರಲ್ಲ. ಅವಳೇನೋ ಚಿಕ್ಕವಳು, ಬುದ್ಧಿ ಇಲ್ಲ. ಅವಳಿಗೆ ತಿದ್ದಿ ಬುದ್ಧಿ ಹೇಳಬೇಕು. ಅದನ್ನು ಬಿಟ್ಟು ನೀವು ಹೀಗೆ ಹಠ ಮಾಡಿದ್ರೆ ಅದರಿಂದ ಯಾರಿಗೂ ಒಳ್ಳೇದಾಗಲ್ಲ. ನೋಡಿ, ಈ ವಿಷಯದಲ್ಲಿ ಯಾರು ನನಗೇನು ಹೇಳಬೇಕಾಗಿಲ್ಲ, ನಾನು ಕೇಳೋದು ಇಲ್ಲ. ಸಂಜೆ ಗಂಡಿನ ಕಡೆಯವರು ಬರ್ತಾರೆ, ಎಲ್ಲ ರೆಡಿ ಇರ್ಬೇಕಷ್ಟೇ. ಕರೆಕ್ಟಾಗಿ ಹೇಳಿದ್ದೀನಿ ಹರಿ. ಸೆರಗಲ್ಲಿ ಕೆಂಡ ಕಟ್ಕೊಂಡು ಎಷ್ಟು ದಿವಸ ಅಂತ ಬಾಳಕ್ಕಾಗುತ್ತೆ? ಮೊದಲು ಸಾಕ್ಷಿ ಮದುವೆ ಮಾಡಬೇಕು. ಇಲ್ಲದೆ ಇದ್ರೆ ಯಾರು ನೆಮ್ಮದಿಯಿಂದ ಇರಕ್ಕೆ ಆಗಲ್ಲ ಕಣೋ. ಮಗ ಇಬ್ರು ವಸ್ತುಗಳನ್ನು ಎಲ್ಲಿಂದ್ರಲ್ಲಿ ಎಸೆದಿರ್ತಾರೆ. ಏನಾದ್ರೂ ಬೇಕು ಅಂದ ತಕ್ಷಣ ಹುಡ್ಕೊಡ್ಬೇಕು. ಲಡ್ಡು ಅಣ್ಣ, ಈ ಟೈನ ಎಲ್ಲಿಡ್ಲಿ? ಅಂಜಲಿ, ಈ ಟೈನ ಅಲ್ಲಿಡು. ಅಮ್ಮ ಕಬೋರ್ಡ್ ಹತ್ರ ಇದ್ದಾರೆ, ಓಕೆನಾ? ನನಗಂತೂ ಈ ಟೈ ಹುಡುಕಿ ಹುಡುಕಿ ತಲೆ ಕೆಟ್ಟು ಹೋಗಿದೆ. ಇವರೆಲ್ಲ ನನ್ನನ್ನು ಏನು ಅಂದ್ಕೊಂಡಿದ್ದಾರೆ? ಇವ್ ಟೈ, ಸಾಕ್ಸು, ಖರ್ಚಿಪು ಇದೇ ಹುಡ್ಕೋದು ನನ್ನ ಕೆಲಸನಾ? ನನಗೇನು ಬೇರೆ ಕೆಲಸ ಇಲ್ವಾ? ಈ ಟೈನ ಆಂಟಿ ಕಣ್ಣಿಗೆ ಬಿದ್ದಾಗ ಹೇಗಿಡೋದು? ಅಂಜು ಪ್ಲೀಸ್ ನಿಂತ್ಕೊ. ಅಂಜು ಸ್ಕೂಲಿಗೆ ಲೇಟಾಗಿ. ಅಂಜು ಪ್ಲೀಸ್, ಅಂಜು ಅಂಜು ಪ್ಲೀಸ್ ಕಣೆ, ಪ್ಲೀಸ್ 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 ನಿಂತ್ಕೊ. ನೋಡು, ಸ್ಕೂಲಿಗೆ ಹೋಗೋಕೆ ಎಷ್ಟೊಂದು ಆಟ ಆಡಿಸ್ತೀನಿ ನೀನು, ನನಗೆ ಸಾಕಾಗಲ್ವಾ? ಅಮ್ಮ, ಈ ಸ್ಕೂಲ್ ಬ್ಯಾಗ್ ತುಂಬ ಭಾರ ಇದೆ, ನಮ್ಮ ಬೆನ್ನೆಲ್ಲ ನೋವುತ್ತಮ್ಮ. ಹೌದಾ ಜಾಣಿ, ನಾನು ಮಿಸ್ ಹತ್ರ ಹೇಳ್ತೀನಿ ಬುಕ್ಸ್ ಭಾರನ ಸ್ವಲ್ಪ ಕಡಿಮೆ ಮಾಡಿ ಅಂತ. ಓಕೆ ಓಕೆ. ಈಗ ನೀನು ಒಳ್ಳೆ ಹುಡುಗಿ ಥರ, ಗುಡ್ ಗರ್ಲ್ ಥರ ಯೂನಿಫಾರ್ಮ್ ಹಾಕೊಂಡು ಸ್ಕೂಲಿಗೆ ರೆಡಿ ಆಗಬೇಕು. ಆಂಟಿ ಅಗ್ಲ ಮೇಲೆ ಟೈ ಹೋಗಿ ಮ್ಯಾಜಿಕ್ ಮಾಡ್ತೀನಿ. ಟೈಯೇ ಪ್ಲೀಸ್, ನೀನು ಲಡ್ಡು ಅಮ್ಮನ ಹೆಗ್ಲ ಮೇಲೆ ಹೋಗೋ ಮಾಡು ಪ್ಲೀಸ್. ಹೆಗಲ ಮೇಲೆ ಹೇಗೆ ಬಂತು? ಇದಕ್ಕೋಸ್ಕರ ಮನೇನೆಲ್ಲ ಹುಡ್ಕಾಡಿದ್ನಲ್ಲ. ಏಯ್ ಲಡ್ಡು, ಯಾಕೋ ನಾಗ್ತಿದ್ಯಾ? ನಾನು ಇಲ್ಲಿ ಟೈ ಹುಡುಕ್ತಾ ಇದ್ರೆ ನಿಂಗೆ ತಮಾಷೆ ಅನ್ಸುತ್ತಾ? ಹೌದು, ಇಲ್ಲ ನೀನ ನೋಡ್ ನಕ್ಕಿದ್ದಲ್ಲಮ್ಮ. ಅಂದ್ರೆ ನನ್ನ ನೋಡ್ ನಕ್ಕಿದ್ಯಾ? ನನ್ನ ಜೋಕರ? ಇಲ್ಲ ಅದು ಹಾಗಲ್ಲ. ನಾನು ನಿನ್ನ ಹೆಲ್ಪ್ ಮಾಡ್ಬೇಕು ಅಂತ ಬಂದ್ರೆ ನನ್ನ ಆಡ್ಕೊಂತ್ಯಾ? ನಿನ್ ಜೊತೆ ಮಾತಾಡಲ್ಲ. ಟೂ ಟೂ ಟೂ. ಇಲ್ಲ ನನ್ನ ಮಾತು ಕೇಳು. ಏ ಲಡ್ಡು, ಎಲ್ಲೋ ಹೋಗ್ತಿದ್ಯಾ? ಅಮ್ಮ, ಅವಳು ನನ್ನ ಮಾತು ಕೇಳಿ ಸಿಟ್ಕೊಂಡು. ಯಾರು ಸಿಟ್ ಮಾಡ್ಕೊಂಡಿದ್ದು? ಮನೇಲಿ ಒಬ್ಬೊಬ್ಬರದೊಂದೊಂದು ಕತೆ ಕೇಳಿ ನಂಗೆ ಸಾಕಾಗೋಗಿದೆ. ನೀನೊಂದು ಶುರು ಮಾಡಬೇಡ. ಮನೆಗೆ ಬಂದಾಗಿಂದ ನೀನು ಹೀಗೆ ಹುಚ್ಚುಚ್ಚಾಗಿ ಆಡ್ತಿದ್ಯಾ. ಯಾವಾಗಲೂ ನೀನು ನನ್ನ ಕಣ್ಣು ಮುಂದೆ ಇರಬೇಕು. ಬಿದ್ದಿರೋ ಬಟ್ಟೆನೆಲ್ಲ ನೀನು ಎತ್ಕೊಡ್ಬೇಕು. ನಾನು ವಾರ್ಡ್ರೋಬಲ್ಲಿ ಜೋಡಿಸ್ತೀನಿ.
ಅಂಜಲಿ ಸಿಟ್ ಮಾಡ್ಕೊಂಡು ಹೊಟ್ಟೆ ಹೋದ್ಲಲ್ಲಪ್ಪ. ಅತ್ತೆ ಮದ್ವೆ ನಿಲ್ಸಕ್ ಮ್ಯಾಜಿಕ್ ಮಾಡ್ತಾಳೋ ಇಲ್ಲೋ. ಇವ್ರಿಗೆ ಎಷ್ಟು ಹೇಳಿದ್ರು ನನ್ನ ಮನಸ್ಥಿತಿ ಅರ್ಥನೇ ಆಗ್ತಿಲ್ಲ. ಇವ್ರೇನಾದರೂ ಮಾಡ್ಕೊಳ್ಳಿ, ನಾನಂತೂ ವಧು ಪರೀಕ್ಷೆ ಕೂತ್ಕೊಳ್ಳಲ್ಲ. ಕುತ್ಕೋಬೇಡ ಅತ್ತೆ, ಕುತ್ಕೊಳ್ಳಬೇಡ. ಓದಕ್ ಪರೀಕ್ಷೆ ಅಂದ್ರೆ ಏನು? ಅದು ಸ್ಕೂಲ್ ಅಂತಾರನಾ? ಸ್ಕೂಲಲ್ಲಿ ವರ್ಷಕ್ಕೆ ಒಂದೇ ಸರಿ ಪರೀಕ್ಷೆ. ಇಲ್ಲಿ ನೋಡಿದ್ರೆ ವರ್ಷಕ್ಕೆ 365 ದಿನಾನೂ ಪರೀಕ್ಷೆನೆ. ಎಲ್ಲರೂ ನನ್ನ ಮನೆ ಬಿಟ್ಟು ಓಡ್ಸೋಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಎಲ್ಲ ನಂದೇ ತಪ್ಪು, ಎಲ್ಲ ನಾನೇ ಮಾಡ್ಕೊಂಡಿದ್ದು. ನೀನೇನು ತಪ್ಪು ಮಾಡ್ದತ್ತೆ? ನಿನ್ನೆ ರಾತ್ರಿ ಮನೆ ಬಿಟ್ಟು ಓಡ್ ಹೋಗೋಕ್ಕೂ ಆಗಲಿಲ್ಲ. ಯಾವುದೋ ಭ್ರಮೆ ನನ್ನನ್ನು ಕಾಡ್ಬಿಡ್ತು. ಆಚೆ ಹೋಗಿದ್ರೆ ರಘು ಜೊತೆ ಎಲ್ಲರೂ ದೂರ ಹೊರಟೋಗ್ಬೋದಾಗಿತ್ತು. ಅದೆಲ್ಲ ಆಗಿದ್ ನನ್ನಿಂದ ಅತ್ತೆ. ನಿನ್ನ ಹತ್ರ ನಂಗೂ ಅವಳು ಬರುತ್ತೆ. ಅತ್ತೆ ಮದ್ವೆ ಅನ್ಸಕ್ಕೆ ಏನ್ ಮಾಡ್ಲಿ? ಅತ್ತೆ ನೀನ್ ಹೇಳ್ಬಿಡ. ಗಣೇಶನ ಇದನ್ ಜೊತೆ ಕರ್ಕೊಂಡು ಬಾಗ್ಲನ್ನ ಗೋಡೆ ಮಾಡ್ಬಿಡ್ತೀನಿ. ಆಗ ನಿನ್ನ ಮದ್ವೆ ಮಾಡ್ಕೊಂಡವ್ರು ಒಳಗ್ ಬರಕ್ಕೆ ಆಗಲ್ಲ. ಪ್ಲೀಸ್ ಅತ್ತೆ, ಮ್ಯಾಜಿಕ್ ಮಾಡ್ತೀನಿ, ಖಂಡಿತ ಮ್ಯಾಜಿಕ್ ಮಾಡ್ತೀನಿ. ಸಾಕ್ಷಿ, ಏ ಸಾಕ್ಷಿ, ಏನೇ ಮಾಡ್ತಾ ಇದೀಯಾ? ಅಯ್ಯೋ ಅತ್ಯಾಳ್ ಸ್ವಾಮಿ, ಇದೇನೆ ಹೊತ್ತು ಮುಖ ಓದಿಸ್ಕೊಂಡು ಕೂತಿದ್ಯಾ? ಗಂಡಿನವ್ರ ಮುಂದೆ ಈ ಮುಖ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಭಾಗಿ ಹೇಳ್ತಾರೋ ಸರಿಯಾಗಿದೆ. ಈಗ ಅಳೋಂಥದ್ದು ಏನಾಯ್ತು ನಿನಗೆ? ನೋಡು, ನಿನಗೋಸ್ಕರ ಒಡವೆ ಸೀರೆ ಎಲ್ಲ ತಂದಿದ್ದೀವಿ. ಹಳೇದ್ನೆಲ್ಲ ಮರ್ತಿರ್ಬೇಕು ಸಾಕ್ಷಿ. ಹೊಸ ಹೊಸ ಅನುಭವಗಳಿಗೆ ಎಕ್ಸ್ಪೋಸ್ ಆಗಬೇಕು. ಸಾಕ್ಷಿ, ನೋಡಮ್ಮ, ನಿನಗೋಸ್ಕರ ಎಷ್ಟೊಂದು ಸೀರೆಗಳಿವೆ, ಎಷ್ಟೊಂದು ಒಡವೆಗಳಿವೆ. ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಸೀರೆನ ಸೆಲೆಕ್ಟ್ ಮಾಡಿ ಹಾಕು. ನಾನು ಸಿಂಧು ಸೇರಿಕೊಂಡು ನಿನಗೆ ಒಡವೆಗಳನ್ನ ಹಾಕಿ ಅಲಂಕಾರ ಮಾಡ್ತೀವಿ. ನಾವೇನೋ ಹಾಕ್ತೀವಿ, ಆದ್ರೆ ಅವಳು ಹಾಕೋಬೇಕಲ್ವಾ? ಎಲ್ಲ ಕಿತ್ತೆಸದ್ ಬಿಟ್ರೆ ಅತ್ತೆ, ಅದೇನಂದ್ರೆ ಒಡವೆ ಎಲ್ಲ ಹಳೇದಲ್ವಾ, ನಮ್ಮ ಸಾಕ್ಷಿಗೆ ಸೂಟ್ ಆಗುತ್ತೋ ಇಲ್ವೋ ಅಂತ. ಅಂದ್ರೆ ಸಾಕ್ಷಿ, ನೀ ಇದನ್ನೆಲ್ಲ ಹಾಕೊಂಡ್ರೆ ಬರೋ ಗಂಡು ನಿನ್ನ ಹಾರಿಸ್ಕೊಂಡು ಹೋಗ್ತಾನೆ. ಅಷ್ಟು ಮುದ್ದಾಗಿ ಕಾಣ್ತೀಯ. ಅದೇ ಕರ್ಸ್ಕೊಂಡು ಹೋಗ್ತಾನೆ, ಅವನು ನನ್ನ ಒಳಗೆ ಬಿಟ್ರೆ ತಾನೆ. ಸಾಕ್ಷಿ, ನೋಡಮ್ಮ, ಈ ಸೀರೆಗಳಲ್ಲಿ ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೋ. ಅಕ್ಕ ಸ್ವಲ್ಪ ಇರಿ, ನಾ ಸಾಕ್ಷಿಗಂತಾನೆ ಇನ್ನೆರಡು ಸಾರಿ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ, ತಂದು ತೋರಿಸ್ತೀನಿ. ಸಾಕ್ಷಿ, ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅಂತ ನೋಡು. ಹೋಗ್ಲಿ ಬಿಡು, ನಾನೇ ನಿಂಗೆ ಸೂಟ್ ಆಗೋ ಸಾರಿನ ಸೆಲೆಕ್ಟ್ ಮಾಡ್ತೀನಿ. ಈ ಸಾರಿ ತುಂಬ ಚೆನ್ನಾಗಿದೆ. ನಿನ್ನ ಕಾಂಪ್ಲೆಕ್ಷನ್ಗೆ ಹೇಳಿ ಮಾಡಿಸ್ದಾಗಿದೆ. ಎಲ್ಲಿ ಇಲ್ವಾ? ಬಾ ಬಾ ಸಾಕ್ಷಿ, ಬಾ. ಸಿಂಧು, ಈ ಸೀರೆ ನಮ್ಮ ಸಾಕ್ಷಿಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ. ಈ ಒಡವೆನೆಲ್ಲ ಹಾಕ್ಬಿಟ್ರೆ ಎಷ್ಟು ಲಕ್ಷಣವಾಗಿ ಕಾಣ್ತಾಳೆ ಗೊತ್ತಾ? ನೆಕ್ಲೆಸ್ಸು, ಜುಮುಕಿ, ಒಡ್ಡಾಣ ಇದೆಲ್ಲ ಹಾಕ್ಬಿಟ್ರೆ ಸೇಮ್ ಮಹಾಲಕ್ಷ್ಮಿ ಕಣ್ಣಂಗೆ ಕಾಣ್ತೀಯಾ? ನಿನ್ನ ದೃಷ್ಟಿ ನಾನೇ ನಿವಾಳಿಸಿ ಹಾಕಬೇಕಾಗತ್ತೆ. ತಗೋ, ಹಾಕಿ ನೋಡು. ಚೆನ್ನಾಗಿದೆಲ್ಲ. ಚಿಕ್ಕತ್ತೆ ಹೇಳೋದಿದ್ದ ಸಾಕ್ಷಿ, ನೋಡು
ಎಲ್ಲ ನಿಂಗೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇವರೆಲ್ಲ ಯಾಕೆ ಸಾಕ್ಷಿ ಹತ್ತನ ಗೋಳ್ ಹಿಡ್ಕೊಂತಿದ್ದಾರೆ? ಪ್ಲೀಸ್ ನೀವೆಲ್ಲ ಸ್ವಲ್ಪ ಸುಮ್ಮನಿರ್ತೀರಾ? ನನಗೆ ಯಾವ ಸೀರೆನೂ ಬೇಡ, ಯಾವ ಒಡವೆನೂ ಬೇಡ. ನಾನು ಏನು ಹಾಕೊಳ್ಳಲ್ಲ, ಯಾರನ್ನೂ ಮದುವೆನೂ ಆಗಲ್ಲ. ಸಾಕ್ಷಿ, ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಯಾಕೋ ನಿಂದ ಅತಿ ಆಯ್ತು. ಬಾಯಿಗೆ ಬಂದಂಗೆ ಮಾತಾಡ್ತೀಯ. ಮದುವೆ ಆಗಲ್ಲ ಅಂದ್ರೆ ನಾವು ಬಿಟ್ಬಿಡ್ತೀವಾ? ಅದಕ್ಕೆ ಒಂದು ಹೆಣ್ಣೆಂಗಸು ನಿನ್ನೆದುರಿಗೆ ಅವನಿಗೆ ಕಪಾಳಕ್ಕೆ ಹೊಡೆದು ಬಂದಿದ್ದಾರೆ. ಇನ್ನು ನರಹರಿ ಸುಹಾಸು ಈ ಅಮ್ಮನ ಮಕ್ಕಳು, ಅವ್ರಿಗೇನಾರ ತಲೆ ಕೆಟ್ಟರೆ ನಿನ್ನ ಸುಮ್ಮನೆ ಬಿಡಲ್ಲ. ನೀನು ಆ ರಘುನ ಮರೆಯಲ್ಲ ಅಂದ್ರೆ ನಿಮ್ಮ ಅಣ್ಣಂದಿರು ಅವನ ಕೈ ಕಾಲು ಮುರಿಸ್ತಾರೆ. ಮರ್ಯಾದೆಯಿಂದ ಮದುವೆಗೆ ಒಪ್ಕೋ.